ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ನಾನು ಪ್ರತಿಯೊಂದು ಡೀಟೇಲಿಂಗ್ ವೀಡಿಯೋನ ಸಪ್ರೇಟಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಈ ವ್ಲಾಗಲ್ಲಿ ಬಂದು ಬ್ಯಾಂಗ್ಳೂರ್ ಟು ಗೋಕರ್ಣಕ್ಕೆ ಹೋಗೋದಕ್ಕೆ ಟ್ರೈನ್ ಫೆಸಿಲಿಟೀಸ್ ಯಾವ ರೀತಿ ಇದೆ, ಅಮೌಂಟ್ ಎಷ್ಟು, ಪ್ರತಿಯೊಂದು ಎಷ್ಟು ಖರ್ಚಾಯಿತು, ಎಷ್ಟು ಕಡಿಮೆ ಖರ್ಚಲ್ಲಿ ನಾವು ಕವರ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೇಲಿಂಗ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಟ್ರೈನ್ ಬಂದು ನಿಮಗೆ ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಟು ಗೋಕರ್ಣ ರೋಡ್ ಆಗಿರುತ್ತೆ. ಇನ್ನು ಈ ಟ್ರೈನ್ ನಂಬರ್ ಬಂದು 16595 ಆಗಿರುತ್ತೆ. ಮತ್ತು ಇದರದ್ದು ಟೈಮಿಂಗ್ಸ್ ಬಂದು 6:50 ಆಗಿರುತ್ತೆ. ಸಾಯಂಕಾಲ 6:50ಕ್ಕೆ ಈ ಟ್ರೈನ್ ಹೊರಡುತ್ತೆ. ಮಾರ್ನಿಂಗ್ ಬಂದು 7 ಗಂಟೆಗೆ ಅಲ್ಲಿಗೆ ತಲುಪುತ್ತೆ. ಇದು ಬಂದು ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಈ ಟ್ರೈನ್ ನಮಗೆ ಪ್ಲ್ಯಾಟ್ಫಾರ್ಮ್ 8ರಲ್ಲಿ ನಿಂತಿರುತ್ತೆ. ಒಂದೊಂದು ಸಲ ಪ್ಲ್ಯಾಟ್ಫಾರ್ಮ್ ಏನಾದರೂ ಚೇಂಜ್ ಆಯಿತು ಅಂದರೆ ಅದು ಅಪ್ಡೇಟ್ ಕೂಡ ಅಲ್ಲೇ ಕೊಡ್ತಾರೆ ನಿಮಗೆ. ಪರ್ ಪರ್ಸನ್ಗೆ ಸ್ಲೀಪಿಂಗ್ ಕೋಚ್ ಆಗಿರೋದ್ರಿಂದ ಪರ್ಸನ್ಗೆ 410 ರೂಪಾಯಿ ಆಗುತ್ತೆ. ಮತ್ತು ಅಲ್ಲಿಂದ ಆಗಲೇ ಹೇಳ್ದಂಗೆ ಮಾರ್ನಿಂಗ್ 7 ಗಂಟೆಗೆ ತಲುಪುತ್ತೆ. ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಆಗಿ ಟ್ರೈನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿಬಿಟ್ಟಿತ್ತು. ತುಂಬ ಅಂದರೆ ತುಂಬ ಮಳೆ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಸ್ಟಾಪ್ ಆಗಿತ್ತು. ಆ ಕಾರಣದಿಂದಾಗಿ ನಮಗೆ ಟ್ರೈನು 3 ಅವರ್ಸ್ ಲೇಟಾಗಿ ಹೋಯಿತು ಅಂತ ಹೇಳ್ಬೋದು. ಪ್ರತಿದಿನ ಮಾರ್ನಿಂಗ್ 7 ಗಂಟೆಗೆ ಅಲ್ಲಿಗೆ ಹೋಗೋದು. ನಾವು ಹೋಗಿದ್ದು ಆಗಲೇ ಹೇಳ್ದಂಗೆ 3 ಅವರ್ಸ್ ಲೇಟ್ ಆಗಿದ್ದರಿಂದ ನಾವು ಮಾರ್ನಿಂಗ್ 10 ಗಂಟೆಗೆ ನಾವು ಗೋಕರ್ಣ ರೋಡ್ನ ತಲುಪಿದ್ದಾಯಿತು. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಆ ಗುಹೆಗಳಾಗಿರ್ಬೋದು, ಘಾಟ್ ಸೆಕ್ಷನ್ ಆಗಿರ್ಬೋದು, ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು. ಇನ್ನು ಮಾರ್ನಿಂಗ್ ಗೋಕರ್ಣ ರೈಲ್ವೆ ಸ್ಟೇಷನ್ ಇಳಿದಿದ ತಕ್ಷಣವೇ ಹೊರಗಡೆ ಬಂದಿದ್ದ ತಕ್ಷಣ 2 ವೀಲರ್ಸ್ ಫೆಸಿಲಿಟೀಸ್ ಇರುತ್ತೆ. ಬೇಕಾದರೆ ಸಿಂಗಲ್ಲಾಗಿ ಹೋಗೋರು 2 ವೀಲರ್ಸ್ನ ತೊಗೊಂಡು ಬಾಡಿಗೆಗೆ ಬೇಕಾದರೆ ಲೋಕಲಲ್ಲೆಲ್ಲ ಬೇಕಾದರೆ ಓಡಾಡ್ಕೋಬೋದು. ಅದು ಬಿಟ್ಟರೆ ಗೋಕರ್ಣ ಟೆಂಪಲ್ ಆಗಿರ್ಬೋದು, ಬೀಚ್ ಆಗಿರ್ಬೋದು, ಅಲ್ಲಿ ಹೋಗ್ಬೇಕಂದ್ರೆ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದಿದ್ದ ತಕ್ಷಣವೇ ಕ್ಯಾಬ್ಗಳು, ಆಟೋ ಫೆಸಿಲಿಟೀಸ್ ಎಲ್ಲ ತುಂಬಾ ಇದೆ. ಏನೂ ತೊಂದರೆ ಇಲ್ಲ ಅಲ್ಲಿಗೆ. ಬಟ್ ಎಷ್ಟು ಕೇಳ್ತಾರೆ ಅಂತ ಹೇಳಿದ್ರೆ ಬಾಡಿಗೆನ 300 to 400 ತನಕ ಕೇಳ್ತಾರೆ. ಈ ರೈಲ್ವೆ ಸ್ಟೇಷನಿಂದ ಗೋಕರ್ಣ ದೇವಸ್ಥಾನ, ಬೀಚು ಎಲ್ಲ ಒಂದೇ. ಅಲ್ಲಿ ತನಕ 400 ರುಪೀಸ್ನ ಚಾರ್ಜಸ್ ಮಾಡ್ತಾರೆ. ನಾವು ಅಷ್ಟೊಂದು ಅಮೌಂಟ್ ಏನಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು 10 ಮಿನಿಟ್ಸ್ ಆಗುತ್ತೆ. ಸ್ವಲ್ಪ ನಡ್ಕೊಂಡು ಬರಬೇಕು. 1ರಿಂದ 1.5 ಕಿಲೋಮೀಟರ್ಸ್ ಆಗುತ್ತೆ ಹತ್ತತ್ರ ಅಂತ ಅನ್ಕೋತೀನಿ. ಅಲ್ಲಿ ತನಕ ನಡ್ಕೊಂಡು ಬಂದಿದ ತಕ್ಷಣ ರೋಡ್ ಆಪೋಸಿಟಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದಿದ್ದು. ಈ ಕಡೆಯಿಂದ ಬಸ್ ಬರುತ್ತೆ. ಇಲ್ಲಿಂದ ಡೈರೆಕ್ಟಾಗಿ ಗೋಕರ್ಣಗೆ ಬಸ್ ಇದೆ. ಅದರಲ್ಲೂ ಗೌರ್ಮೆಂಟ್ ಬಸ್ಸೇ ಸಿಗುತ್ತೆ. ಪ್ರೈವೇಟು ಹೋಗ್ತಾ ಇರುತ್ತೆ, ಗೌರ್ಮೆಂಟು ಹೋಗ್ತಾ ಇರುತ್ತೆ. ಸ್ವಲ್ಪ ಕಾಯಬೇಕು ಅಷ್ಟೇ. ಹಾಫ್ ಆನ್ ಅವರ್ಗೆ ಒಂದೊಂದು ಬಸ್ಸಸ್ ಎಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಗೌರ್ಮೆಂಟ್ ಬಸ್ಸೇ ನಮಗೆ ಸಿಕ್ತು. ಇನ್ನು ಅಲ್ಲಿ ಬಸ್ ಚಾರ್ಜು ಹೇಳೋದಕ್ಕೆ ಹೋದರೆ ಒಬ್ರಿಗೆ 14 ರೂಪಾಯಿನ ಚಾರ್ಜಸ್ ಮಾಡ್ತಾರೆ. 300 to 400 ಎಲ್ಲಿ, 14 ರೂಪಾಯಿ ಎಲ್ಲಿ ಅಲ್ವಾ. ಮಕ್ಕಳಿಗೆ ಹಾಫ್ ಟಿಕೆಟು. ಇನ್ನು ನನಗೆ ನನ್ನ ಮಗಳಿಗೆ ಫ್ರೀ ಇತ್ತು. ನನ್ನ ಮಗನಿಗೆ 7 ರೂಪೀಸ್ ಏನೋ ತೊಗೊಂಡಿದ್ದಾರೆ. ನಮ್ಮ ಯಜಮಾನ್ರಿಗೆ 14 ರೂಪೀಸ್ ಏನೋ ಚಾರ್ಜ್ ಮಾಡಿದ್ದಾರೆ. ಅಲ್ಲಿಂದ ಬಸ್ ಸ್ಟಾಪಿಂದ ಇಲ್ಲಿಗೂ ಕೂಡ ಯಾವುದೇ ಒಂದು ದೇವಸ್ಥಾನಗಳಲ್ಲೂ ಕೂಡ ಡೈರೆಕ್ಟ್ ದೇವಸ್ಥಾನಕ್ಕೆ ಬಸ್ಗಳು ಇಲ್ಲ. ಬಸ್ ಸ್ಟಾಪ್ ಹತ್ರ ಸ್ಟಾಪ್ ಮಾಡಿದ ತಕ್ಷಣ ಇನ್ನು ದೇವಸ್ಥಾನಕ್ಕೆ ನಾವು ನಡ್ಕೊಂಡು ಹೋಗಬೇಕು ಅಂದರೆ ಒಂದು 5 ಮಿನಿಟ್ಸು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಬಂದಿದ್ದ ತಕ್ಷಣವೇ ರೂಮ್ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟು ಬ್ಯೂಟಿಫುಲ್ ಆಗಿರೋವಂಥ ಒಂದು ರೂಮ್ನ ಬುಕ್ ಮಾಡಿದ್ವಿ. ಇದು ದೇವಸ್ಥಾನದ ಪಕ್ಕದಲ್ಲೇ ಇದೆ. ಇದ್ರದ್ದು ಹೆಸರು ನಾನು ಸರಿಯಾಗಿ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ. ಯಾರೋ ಹೊಸ್ದಾಗಿ ತೊಗೊಂಡಿರೋದಂತೆ ಇದನ್ನು ಇವಾಗ. ಅದರಿಂದ ಅವರು ಯಾವುದೂ ಸ್ಲಿಪ್ ಆ ಥರ ಏನೂ ಕೊಡಲಿಲ್ಲ ನಮಗೆ. ಇಲ್ಲ ಅಂದಿದ್ದರೆ ಅದೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗ್ತಿತ್ತು. ಈ ರೂಮ್ಗೆ ನಾವು ಪೇ ಮಾಡಿದ್ದು 24 ಅವರ್ಸ್ಗೆ 1000 ರೂಪೀಸ್ ಅಷ್ಟೇ. ರೂಮ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. 24 ಅವರ್ಸ್ ಕೂಡ ಬಿಸಿನೀರು ಫೆಸಿಲಿಟೀಸು ಕೂಡ ಇತ್ತು. ಏನೂ ತೊಂದರೆ ಇರಲಿಲ್ಲ ರೂಮ್ಗೆ. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ದೇವಸ್ಥಾನದ ಪಕ್ಕದಲ್ಲೇ ಇತ್ತು. ಬೀಚ್ಗೂ ನಮ್ಗೆ ಹತ್ರ ಆಗ್ತಿತ್ತು, ದೇವಸ್ಥಾನಕ್ಕೂ ಕೂಡ ಹತ್ರ ಆಗ್ತಿತ್ತು. ಆ ಥರ ತುಂಬಾ ಚೆನ್ನಾಗಿತ್ತು ರೂಮು. ಇನ್ನು ಅದಾದಮೇಲೆ ನಾವು ಮಾರ್ನಿಂಗ್ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ದರ್ಶನಕ್ಕೆ ಹೋಗೋದಕ್ಕೆ ನಮಗೆ ಆಗಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ದೇವಸ್ಥಾನದ ದರ್ಶನದ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 to 12 PM ಲಾಸ್ಟ್ ಇರುತ್ತೆ. ಇನ್ನು ಸಂಜೆ ಈವ್ನಿಂಗ್ ಬಂದು 5 PM to 8 PM ತನಕ ಓಪನ್ ಇರುತ್ತೆ. ನಾವು ಇಲ್ಲಿ ಮಾರ್ನಿಂಗು
7 ಗಂಟೆಗೆ ತಲುಪಬೇಕಾಗಿರೋ ಟ್ರೈನು 10 ಗಂಟೆಗೆ ಹೋಗಿದ್ದಕ್ಕೆ ನಾವು ದೇವಸ್ಥಾನದ ಹತ್ರ ಹೋಗೋಷ್ಟೊತ್ತಿಗೆ ನಮಗೆ ಒಂದು 11-12 ಗಂಟೆ ಆಗೇ ಹೋಯ್ತು. ಇನ್ನು ನಾವೆಲ್ಲ ಫ್ರೆಶಪ್ ಆಗಿ ಹೋಗೋಷ್ಟೊತ್ತಿಗೆ ದರ್ಶನ ಮಾಡ್ಕೊಳ್ಳೋದಕ್ಕಾಗಲ್ಲ, ಸಂಜೆನೇ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಪ್ಲ್ಯಾನ್ ಇದ್ದಿದ್ದು 2 ಸಲ ದರ್ಶನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಸೊ ದರ್ಶನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮಾರ್ನಿಂಗು. ಸೊ ಅದಕ್ಕೋಸ್ಕರ ನಮಗೆ ಅನ್ನಪ್ರಸಾದ ಸಿಕ್ತು ಅಂತ ಹೇಳ್ಬೋದು. ದರ್ಶನ ಒಂದು ಆಗಲಿಲ್ಲ ಅಷ್ಟೇ. ಸರಿ ಊಟ ಮಾಡೋಣಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಮೂಲಿ ಅನ್ನಪ್ರಸಾದಕ್ಕೆ ಹೋಗಿ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾಯಿತು. ಇನ್ನು ಅನ್ನಪ್ರಸಾದದ ಟೈಮಿಂಗ್ಸ್ ನೋಡೋದಾದರೆ ಮಾರ್ನಿಂಗ್ 12 ಗಂಟೆಯಿಂದ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಅಷ್ಟೇ 12 ಗಂಟೆಗೆ ಸ್ಟಾರ್ಟ್ ಆಗೋದು ಮಧ್ಯಾಹ್ನ. ಸೊ 12 ಗಂಟೆಯಿಂದ 2 ಗಂಟೆ ತನಕ ಇರುತ್ತೆ. ಇನ್ನು ನೈಟ್ ಬಂದು 7:30ಇಂದ 8:30 ತನಕ ಇರುತ್ತೆ. ಸೊ ಇದು ಸೇವೆನ ಬೇಕಾದರೆ ನೀವೆಲ್ಲರೂ ಕೂಡ ಪಡ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ದೇವಸ್ಥಾನದ ಟೈಮಿಂಗ್ಸು ಹೇಳಿದೆ, ಮತ್ತು ಊಟದ ಟೈಮಿಂಗ್ಸು ಹೇಳಿದೆ. ಇನ್ನು ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಬಂದು ಫ್ರೆಶಪ್ ಆಗಿ ನಾವು ಡೈರೆಕ್ಟಾಗಿ ಬೀಚ್ ಹತ್ರ ಹೋಗ್ಬಿಟ್ವಿ. ಮಧ್ಯಾಹ್ನ ಹೆಂಗೂ ಆಗೋಗ್ಬಿಟ್ಟಿತ್ತಲ್ವ, ಇನ್ನು ದರ್ಶನದ ಟೈಮಿಂಗ್ಸು ಕ್ಲೋಸ್ ಆಗಿಬಿಟ್ಟಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬೀಚೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟ ಆಡಿಕೊಂಡು ಬರೋಣ ಅಂತ ಹೇಳಿ ಬೀಚ್ ಹತ್ರ ಹೋಗಿ ಸುಮಾರು ಹೊತ್ತು ತನಕ ಎಂಜಾಯ್ ಮಾಡಿದ್ದಾಯಿತು. ನಾವು ರೂಮ್ ಬುಕ್ ಮಾಡಿದ್ದು ಬೀಚ್ಗೆ ಮತ್ತು ಟೆಂಪಲ್ಗೆ ಎರಡಕ್ಕೂ ಹತ್ರ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಉಪ್ಪು ನೀರಲ್ಲಿ ಆಡಿ ಬಂದಮೇಲೆ ಫ್ರೆಶಪ್ ಆಗಲೇಬೇಕಿತ್ತು. ಸೊ ಎಲ್ಲರೂ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹತ್ತತ್ರ ಸಂಜೆ 5 ಗಂಟೆ ಆಗೇ ಹೋಯಿತು. ಆಮೇಲೆ ಎದ್ದು ಎಲ್ಲರೂ ರೆಡಿಯಾಗಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೆಂಪಲ್ ಹತ್ರ ಹೋದ್ವಿ. ಟೆಂಪಲ್ಗೆ ಹೋಗಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನಾನು ಆಗಲೇ ಹೇಳ್ದಂಗೆ ಟೆಂಪಲ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 AM to 12:30 PM ಆಗುತ್ತೆ. ಸೊ ಇನ್ನು ಈವ್ನಿಂಗ್ ಬಂದು 5 PM to 8 PM ತನಕ ದರ್ಶನ ಟೈಮಿಂಗ್ಸು ಓಪನ್ ಇರುತ್ತೆ. ಇನ್ನು ಟೆಂಪಲ್ ಹೆಸರು ಬಂದು ಮಹಾಬಲೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಟೆಂಪಲ್ ಹೆಸರು. ಇಲ್ಲಿ ನಾವು ಆತ್ಮಲಿಂಗನ ನೋಡ್ತೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಶಾಪಿಂಗ್ ಅಂತ ಅದು ಇದು ಇರುತ್ತಲ್ವ, ಸೊ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ಈವ್ನಿಂಗ್ ಆದಮೇಲೆ ಬೀಚ್ ಹತ್ರ ಒಂದು ವ್ಯೂ ತುಂಬಾ ಚೆನ್ನಾಗಿರುತ್ತೆ, ಹೋಗಿ ಇನ್ನೊಂದು ಸಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ಸೊ ನಾವು 5 o'clockಗೆ ದರ್ಶನಕ್ಕೆ ಹೋಗಿ 1 hour ಅಷ್ಟರಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂತು ಅಂತ ಹೇಳಿದ್ರೆ ಶಾಪಿಂಗ್ ಎಲ್ಲ ಆಮೇಲೆ ಬೇಕಾದರೆ ಮಾಡ್ಕೋಬೋದು. 6 ಗಂಟೆ ಅಷ್ಟೊತ್ತಿಗೆ ಏನಾದರೂ ಬಂತು ಅಂದರೆ ಬೀಚ್ ಹತ್ರ ಸನ್ಸೆಟ್ ಆಗೋದನ್ನು ಕೂಡ ನೋಡಿ ಅದರದ್ದು ಒಂದು ಅಂದನ ನಾವು ಅನುಭವಿಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮದು ಸ್ವಲ್ಪ ಲೇಟ್ ಆಯಿತು, ಶಾಪಿಂಗು ಅದು ಇದು ಅಂತ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ಇನ್ನು ಅವಾಗ ಒಂದು ಸಲ ಹೋಗಿ ಒಟ್ಟಿನಲ್ಲಿ ಚೆನ್ನಾಗಿತ್ತು. ಸಂಜೆ ಟೈಮಲ್ಲೂ ಕೂಡ ಬೀಚ್ ನೋಡೋದಕ್ಕೆ ಒಂಥರ ಚೆಂದ ಅಂತಲೇ ಹೇಳ್ಬೋದು. ಇನ್ನು ಈವ್ನಿಂಗ್ ಅನ್ನಪ್ರಸಾದದ ಟೈಮಿಂಗ್ಸ್ ಬಂದು 7:30 PM to 8 PM ತನಕ 8:30 PM ತನಕ ಇರುತ್ತೆ. 1 hour ತನಕ ಅನ್ನಪ್ರಸನ್ನ ಇರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಅಮೌಂಟು ಇರೋದಿಲ್ಲ, ಫ್ರೀ ಅನ್ನಪ್ರಸಾದ ಇರುತ್ತೆ. ಸೊ ಇದರಲ್ಲಿ ಏನಾದರೂ ನಾವು ಸೇವೆನ ಮಾಡಬೇಕು ಅಂತ ಇದ್ದರೆ ಅನ್ನದಾನಕ್ಕೆ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣ ಸಹಾಯನ ಕೂಡ ಮಾಡ್ಬೋದು. ನಾವು ಅದನ್ನು ಸಪ್ರೇಟಾಗಿ ಅಮೌಂಟನ್ನ ಕಟ್ಟಿದ್ದಾಯಿತು, ಕಟ್ಬಿಟ್ಟು ನಾವು ಊಟ ಮಾಡಿಕೊಂಡು ಬಂದ್ವಿ.
ಸೊ ಇದಿಷ್ಟು ಆಯಿತು. ಆಮೇಲೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಎಲ್ಲ ಪ್ಯಾಕಿಂಗ್ ಇರುತ್ತಲ್ವ, ಸೊ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಇವತ್ತು ನೈಟ್ ಇಲ್ಲೇ ಆಲ್ಟಿತ್ತು. ಮಾರ್ನಿಂಗ್ ಬಂದು ನಾವು ಮುರುಡೇಶ್ವರ ಹೊರಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಇನ್ನು ಇವತ್ತಿನ ಖರ್ಚು ಬಂದು ಟೋಟಲಾಗಿ ಎಷ್ಟಾಯಿತು ಅಂತ ಹೇಳಿದ್ರೆ, ಬ್ಯಾಂಗ್ಳೂರಿಂದ ಹೊರಡತವಿಂದ ಹಿಡಿದು ಇಲ್ಲಿ ಸಂಜೆ ತನಕನೂ ಟೋಟಲಾಗಿ 2145 ರೂಪಾಯಿ ಟೋಟಲಾಗಿ ನಮಗೆ ಖರ್ಚಾಗಿರೋದು. ಸೊ ಇದಿಷ್ಟು ಖರ್ಚಾಗಿರೋದು ಅಷ್ಟೇ. ಏನು 1,000 ರೂಪಾಯಿ ಪೂರ್ತಿ ರೂಮ್ಗೆ ಹೋಗಿದೆ. ಇನ್ನು 410 ರೂಪಾಯಿ 460 ರೂಪಾಯಿ ಅಂತ ಹೇಳಿದ್ರೆ 800 ರೂಪಾಯಿ ಚಿಲ್ಲರೆ ತನಕ ನಮಗೆ ಟ್ರೈನ್ಗಾಯಿತು. ಸೊ ಇನ್ನು ಅದು ಇದು ಸಣ್ಣ ಪುಟ್ಟ ಖರ್ಚುಗಳು ಇದ್ದೇ ಇರುತ್ತೆ ಅಲ್ವಾ. ಸೊ ಆಟೋಗೆ ಆಗಲೇ ಹೇಳ್ದಂಗೆ 300 to 400 ತನಕ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಆಟೋದಲ್ಲಿ ಹೋಗಬೇಡಿ. ನಿಧಾನಕ್ಕೆ ಬಸ್ ಸ್ಟಾಪ್ಗೆ ಹೋಗೋದಕ್ಕೆ ಮೇಯ್ನ್ ರೋಡ್ ಒಂದು ಬರುತ್ತೆ, ಆ ಮೇಯ್ನ್ ರೋಡ್ ತನಕ ನಡ್ಕೊಂಡು ಹೋಗೋದಕ್ಕೆ ಒಂದು 10 ನಿಮಿಷ ಮೇಲೆ ಆಗುತ್ತೆ. ಸೊ ಸ್ವಲ್ಪ ರಿಸ್ಕು ಅನಿಸುತ್ತೆ. ಇವಾಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಸಿಕ್ಕಾಬಟ್ಟೆ ಸೆಕೆ, ಬಿಸಿಲಲ್ಲಿ ನಡೆಯೋದಕ್ಕಾಗಲ್ಲ. ಮಾರ್ನಿಂಗು ಟ್ರೈನ್ 7 ಗಂಟೆಗೆ ಹೊರಟ್ಬಿಟ್ಟಿದ್ದಿದ್ರೆ ಆರಾಮಾಗಿ ನಿಧಾನಕ್ಕೆ ನಡ್ಕೊಂಡು ಹೋಗ್ಬೋದಿತ್ತು. ಸೊ ತುಂಬ ಒಂದು 10 ಗಂಟೆ ಆಗೋಗಿದ್ದಕ್ಕೆ ಟೈಮು ಸಿಕ್ಕಾಬಟ್ಟೆ ಬಿಸಿಲಿತ್ತು. ನಡ್ಕೊಂಡು ನಿಧಾನಕ್ಕೆ ಹಂಗೆ ಹೋದ್ವಿ, ಏನು ತೊಂದರೆ ಇಲ್ಲ. ಬಟ್ ಈ ಟೈಮಲ್ಲಿ ಹೋದರೆ ಬೆಸ್ಟು. ಏನಕ್ಕಂದರೆ ಬೀಚಲ್ಲಿ ಬೇಸಿಗೆ ಟೈಮು ಎಲ್ಲರೂ ಹಾಲಿಡೇಸ್ ಇರುತ್ತೆ, ರಜಾ, ಸಿಕ್ಕಾಬಟ್ಟೆ ಜನಗಳಿರ್ತಾರೆ. ನಿಜವಾಗ್ಲೂ ಜನಗಳಿರಲಿಲ್ಲ. ಸಖತ್ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ನೀವೇ ನೋಡಿದ್ರಿ ಅಲ್ವಾ, ನಾವು ಮಧ್ಯಾಹ್ನ 1:30-2 ಗಂಟೆ ಹತ್ತತ್ರ ಸಮಯ ಆಯಿತು. ಅಷ್ಟೊತ್ತಾದರೂ ಕೂಡ ಜನಗಳೇ ಇರಲಿಲ್ಲ ಜಾಸ್ತಿ. ನಾನು ಅದನ್ನು ಕೂಡ ವೀಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನಿಜವಾಗ್ಲೂ 2,000 ರೂಪಾಯಲ್ಲಿ ಇಷ್ಟೆಲ್ಲ ಮುಗಿಸಿದ್ದೀವಿ ಅಂತ ಅಂದರೆ ನಿಜವಾಗ್ಲೂ ಗ್ರೇಟ್ಫುಲ್ ಅಂತ ಅನ್ಬೋದು. ಬಸ್ ಫೆಸಿಲಿಟೀಸು ಕೂಡ ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಗೋಕರ್ಣ ಇದೆ. ಬಸ್ಸು ಫೆಸಿಲಿಟೀಸ್ ಅದನ್ನ ಒಂದು 600 ಚಿಲ್ಲರೆ ಏನೋ ಆಗುತ್ತೆ. ಸೊ ಅದನ್ನು ಕೂಡ ನೀವು ಹೋಗೋರು ಬಸ್ಸಲ್ಲಿ ಕೂಡ ಹೋಗ್ಬೋದು. ಲೇಡೀಸ್ಗೆ ಫ್ರೀ ಇರುತ್ತೆ. ಬಸ್ಸಲ್ಲಿ ಏನಾರು ಹೋಗ್ತೀನಿ ಅಂದರೆ ದಯವಿಟ್ಟು ಮುಂಚೆಲೇ ಬುಕ್ ಮಾಡ್ಕೊಂಡು ಹೋಗಿ. ಯಾವುದೇ ರೀತಿ ಹೋಗಿ ಟಿಕೆಟ್ ತೊಗೊಂಡು ಹೋಗೋಕ್ಕೆ ಹೋದರೆ ನಿಮಗೆ ಮಧ್ಯದಲ್ಲಿ ಎಬ್ಬರಿಸ್ಬಿಡ್ತಾರೆ. ಸೊ ಆ ಕಾರಣದಿಂದಾಗಿ ಬಸ್ಸಲ್ಲಿ ಏನಾರು ಹೋಗ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಮುಂಚೆಲೇ ಒಂದು ವಾರ ಮುಂಚೆಲೇ ಬುಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಒಂದು ವಾರ ಮುಂಚೆ ಬುಕ್ ಮಾಡಿದ್ರು ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಟ್ರೈನ್ ಟಿಕೆಟ್ ಅಂದರೆ ಒಂದು 2 ಮಂತ್ಸ್ ಇಲ್ಲ 1.5 ಮಂತ್ಸು ಮುಂಚೆಲೇ ಬುಕ್ ಮಾಡ್ಕೋಬೇಕು. ನಮ್ಮದು ಗೋಕರ್ಣ ಟ್ರಿಪ್ಪು ಈ ರೀತಿಯಾಗಿತ್ತು. ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇನ್ನು ನಾಳೆ ಬಂದು ಮುರುಡೇಶ್ವರಕ್ಕೆ ಹೊರಡ್ತಾ ಇದ್ದೆ. ಇವತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲಿಂಗಾಗಿ ಎಷ್ಟು ಖರ್ಚಾಯಿತು ಏನು ಪ್ರತಿಯೊಂದು ಡೀಟೇಲಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.